ಕಸಬು ಗನ್ ಹಿಡ್ಕೊಂಡಿರೋ ಫೋಟೇಜ್ ಇದ್ರೂ ಕೂಡ ಫೇರ್ ಟ್ರಯಲ್ ಮಾಡಲಾರದೆ ಕೋರ್ಟು ಡಿಸೈಡ್ ಮಾಡಲಿಲ್ಲ. ಈಗ ನೀವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಇರ್ತೀರಿ, ಕೇರಳದಲ್ಲಿ ಬಸ್ ಇನ್ಸಿಡೆಂಟ್ ಬಗ್ಗೆ ಒಬ್ಬ ಮಹಿಳೆ ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ರೆಕಾರ್ಡ್ ಮಾಡಿರೋದು. ಆ ವಿಡಿಯೋಗೆ 2 ಮಿಲಿಯನ್ ವ್ಯೂಸ್ ಬಂದಿದ್ದಾವೆ. ಕಮೆಂಟ್ ಬಾಕ್ಸಲ್ಲಿ ಮಿಕ್ಸ್ಡ್ ರೆಸ್ಪಾನ್ಸ್ ಬಂದರೂ ಕೂಡ ಆ ವ್ಯಕ್ತಿ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಅಂದರೆ ಈಗ ಆ ಹುಡುಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದಾಳೆ ಅಷ್ಟೇ, ಬಟ್ ಅದರಲ್ಲಿ ಕ್ಲಿಯರಾಗಿ ಗೊತ್ತಾಗೋದು ಏನಂತಂದರೆ ಸಿಂಗಲ್ ಶಾಟ್ ಅಲ್ಲ ಅದು ವಿಡಿಯೋ, ಸ್ವಲ್ಪ ಕಟ್ ಆ್ಯಂಡ್ ಪೇಸ್ಟ್ ಮಾಡಿದಾರ ಅಂತ ಅನ್ಸುತ್ತಾ. ಯಾರು ತಪ್ಪು ಯಾರು ಸರಿನೋ ಅಂತಂದೇಳಿ ಡಿಸೈಡ್ ಮಾಡೋಕ್ಕಿಂತ ಮುಂಚೆ ಆ ವ್ಯಕ್ತಿ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಇದ್ರ ಬಗ್ಗೆ ನನಗೊಂದೆರಡು ಪಾಯಿಂಟ್ ರೈಸ್ ಆಯ್ತು. ಅದು ಏನಪ್ಪ ಅಂತಂದರೆ, ಫಸ್ಟ್ನೇದು ಬಂದು ಟಚ್ ಆಗೋದಕ್ಕೂ ಟಚ್ ಮಾಡೋದಕ್ಕೂ ಡಿಫ್ರೆನ್ಸ್ ಐತಿ. ಎರಡನೇದು ಬಂದು ಏನಾದರೂ ಒಂದು ಕ್ರೈಮ್ ನಡೆದ್ರೆ ವಿಡಿಯೋ ಮಾಡೋಣ ಅನ್ನೋದನ್ನ ಬಿಟ್ಟು ಕ್ರೈಮ್ ಆಗೋ ಥರ ಮಾಡಿ ಅದನ್ನ ವಿಡಿಯೋ ರೆಕಾರ್ಡ್ ಮಾಡೋಣ ಅನ್ನೋಂಥ ಮನಸ್ಥಿತಿ ಐತಿ ಇವಾಗಿನ ಜನರಿಗೆ. ನಮ್ಮ ಜುಡಿಷಿಯರಿ ಸಿಸ್ಟಮೇ ಹೇಳ್ತೈತಿ ಇನ್ನೋಸೆಂಟ್ ಅಂಟಿಲ್ ಪ್ರೂವೆನ್ ಗಿಲ್ಟಿ ಅಂತಂದೇಳಿ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದಕ್ಕಿಂತ ಮುಂಚೆ ಸ್ವಲ್ಪ ಬ್ರಾಡಾಗಿ ಥಿಂಕ್ ಮಾಡಿ, ಬೇರೆ ಬೇರೆ ಪಾಯಿಂಟ್ ಆಫ್ ವ್ಯೂ ಇಂದ ಥಿಂಕ್ ಮಾಡಿ ವಿಚಾರ ಮಾಡಿ ಕಮೆಂಟ್ ಹಾಕ್ಬೇಕಾಗುತ್ತೆ. ಪ್ರತಿಯೊಂದನ್ನು ಕ್ವೆಶನ್ ಮಾಡೋ ಅಧಿಕಾರ ಎಲ್ರಿಗೂ ಐತಿ, ಆದರೆ ನಿರ್ಧಾರ ತಗೊಳ್ಳುವಂಥ ಅಧಿಕಾರ ಇರೋದು ಜುಡಿಷಿಯರಿ ಸಿಸ್ಟಮಿಗೆ ಮಾತ್ರ, ಕೋರ್ಟಿಗೆ ಮಾತ್ರ. ಸೊ ಅದು ಹೆಂಗೆ ಡಿಸೈಡ್ ಮಾಡಿ ನೀವು ಕಮೆಂಟ್ ಹಾಕ್ತೀರಿ ಏನಾದರೂ ಹಾಕ್ಬೇಕಾದ್ರೆ? ಯಾವ ಅಧಿಕಾರದ ಮೇಲೆ ಹಾಕ್ತೀರಿ? ನಿಮ್ಗೆ ಅಧಿಕಾರ ಇರೋದು ಪ್ರಶ್ನೆ ಮಾಡೋಕ್ಕೆ, ಡಿಸೈಡ್ ಮಾಡೋಕ್ಕಲ್ಲ. ಡೈರೆಕ್ಟಾಗಿ ಗನ್ ಹಿಡ್ಕೊಂಬಂದಿರೋಂಥ ಕಸಬ್ನ ಫೋಟೇಜ್ ಇದ್ದರೂ ಕೂಡ ನಮ್ಮ ಸಿಸ್ಟಮು ಫೇರ್ ಟ್ರಯಲ್ ಮಾಡಲಾರ್ದೆ ಡಿಸೈಡ್ ಮಾಡಲಿಲ್ಲ ನಮ್ಮ ದೇಶದೊಳಗೆ. ಇದನ್ನು ತಿಳ್ಕೊಡ್ರಿ ಫಸ್ಟ್. ಯಾವುದೇ ಮನೇಲೇ ಆಗಲಿ, ಬರೀ ಹೆಣ್ಮಕ್ಳು ಇರೋವಂಥ ಮನೇನೂ ಇಲ್ಲ, ಬರೀ ಗಂಡ್ಮಕ್ಳು ಇರೋವಂಥ ಮನೇನೂ ಇಲ್ಲ. ಮನೆ ಅಂದಮೇಲೆ ತಂದೆ ತಾಯಿ ಅಕ್ಕ ತಂಗಿ ಎಲ್ಲರೂ ಇರ್ತಾರೆ. ನೀವು ಹಾಕೋ ಕಮೆಂಟ್ ಯಾವುದೋ ಒಂದು ವ್ಯಕ್ತಿಗೆ ಹರ್ಟ್ ಆಗುತ್ತೆ ಅನ್ನಂಗಿತ್ತಂದ್ರೆ ಸ್ವಲ್ಪ ವಿಚಾರ ಮಾಡ್ರಿ. ಯಾಕಂದ್ರೆ ಭಾಳ ಸೂಕ್ಷ್ಮ ಐತಿ ಕಾಲ ಇವಾಗ, ಸ್ವಲ್ಪ ವಿಚಾರ ಮಾಡ್ರಿ. ಎಲ್ಲರೂ ನಮ್ಮ ಥರ ಇರಂಗಿಲ್ಲ, ಕೆಲವೊಬ್ರು ಸೆನ್ಸಿಟಿವ್ ಇರ್ತಾರೆ ಭಾಳ. ಈಗ ನನಗೂ ರೀಸೆಂಟಾಗಿ ಒಂದು ಕಾನೂನಿನ ಬಗ್ಗೆ ಯಾವುದೋ ಒಂದು ವಿಡಿಯೋ ಮಾಡಿದಾಗ ಒಬ್ರು ಬ್ಯಾಡ್ ಕಮೆಂಟ್ ಹಾಕಿದ್ರು. ಆ ಕಮೆಂಟ್ನ ನಾನು ಡಿಲೀಟ್ ಮಾಡಿದೆ. ಆ ಮತ್ತು ಬೇರೆ ಕ್ವಶನ್ ಮಾಡ್ರಿ, ನೀವೇನೋ ಡಿಸೈಡ್ ಮಾಡಿ ಹಾಕಕ್ಕೆ ಹೋಗ್ಬಿಡ್ರಿ. ಕ್ವಶನ್ ಮಾಡ್ರಿ, ಕ್ವಶನ್ ಮಾಡೋ ಅಧಿಕಾರ ಎಲ್ರಿಗೂ ಐತಿ, ಬಟ್ ನಿರ್ಧಾರ ತಗೊಳ್ಳೋ ಅಧಿಕಾರ ಇರೋದು ಜುಡಿಷಿಯರಿ ಸಿಸ್ಟಮಿಗೆ ಮಾತ್ರ, ಕೋರ್ಟಿಗೆ ಮಾತ್ರ, ನಿಮ್ಗಲ್ಲ. ನಿಮ್ಗಿರೋದು ಬರೀ ಕ್ವಶನ್ ಮಾಡೋಕ್ಕಿರೋದು. ನೀವು ಹೆಂಗೆ ಡಿಸೈಡ್ ಮಾಡ್ತೀರಿ? ನೀವ್ಯಾರು ನಿರ್ಧಾರ ಮಾಡೋದಕ್ಕೆ? ಸಿಸ್ಟಮ್ ಇರೋದಕ್ಕೆ? ಇವಾಗ ಯಾವ ಥರ ಆಗ್ತೈತೆ ಅಂದರೆ, ಕೆಲವೊಬ್ರು ಈ ಜುಡಿಷಿಯರಿ ಸಿಸ್ಟಮ್ ಇರೋದು ನಮ್ಮನ್ನ ರಕ್ಷಣೆ ಮಾಡಕ್ಕಂತಂದೇಳಿ, ಆದ್ರೆ ಕೆಲವೊಬ್ರು ಈ ಥರ ಕಾನೂನು ಕೂಡ ಬೇರೆಯವ್ರನ್ನ ಸಿಗಾಕ್ಸೋಕೆ ಬಳಸ್ತಿದಾರೆ. ಅದು ಕೂಡ ವಿಚಾರ ಮಾಡೋಕ್ಕಾಗುತ್ತೆ. ಹಂಗಂತಂದೇಳಿ ಈಗ ಈ ಇನ್ಸಿಡೆಂಟ್ ಬಗ್ಗೆ ನಂದು ಸರಿನೋ ತಪ್ಪೋ ನಾನು ಯಾವ ಸೈಡೂ ಮಾತಾಡೋಕ್ಕಿಲ್ಲ. ನಾನು ಹೇಳ್ತಿರೋದು ಕಮೆಂಟ್ ಬಾಕ್ಸ್ನಲ್ಲಿರೋ ನಮ್ಮ ಜಡ್ಜು ಲಾಯರ್ಗಳ ಬಗ್ಗೆ. ನೀವು ಯಾರು ನಿರ್ಧಾರ ತೊಗೊಳ್ಳೋದಕ್ಕೆ? ನಿರ್ಧಾರ ತೊಗೊಳ್ಳೋ ಅಧಿಕಾರ ನಿಮಗಿಲ್ಲ. ನಿಮ್ಗಿರೋದು ಕ್ವಶನ್ ಮಾಡೋದಷ್ಟೇ. ಕ್ವಶನ್ ಮಾಡ್ರಿ, ಬೇಡ ಅನ್ನಂಗಿಲ್ಲ. ನಮ್ಮ ದೇಶದೊಳಗೆ ಎಲ್ಲರಿಗೂ ಕ್ವಶನ್ ಮಾಡೋ ಅಧಿಕಾರ ಐತಿ, ನಿರ್ಧಾರ ತೊಗೊಳ್ಳೋ ಅಧಿಕಾರ ಇಲ್ಲ. ಸೊ ವಿಚಾರ ಮಾಡ್ರಿ.